ನಮಸ್ಕಾರ ಅಣ್ಣ, ಅಕ್ಕಗೆ ಡಬಲ್ ನಮಸ್ಕಾರ. ಒಂದು ಕಸ್ಟಮರು ಹೋಂಡಾ ಸಿಟಿಗೆ ಪಾಲಿಷ್ ಮಾಡೋ ಅಂತ ಕಾಲ್ ಮಾಡಿದ್ದಾರೆ ಪೇಂಟ್ ಕರೆಕ್ಷನ್ಗಾಗಿ. ಫ್ರೆಶ್ ಆಗಿ ಪೇಂಟ್ ಆಗಿದೆ ಬಂಪರ್, ಮತ್ತು ಒಂದು ಡೋರ್ ಕೂಡ ಪೇಂಟ್ ಆಗಿದೆ. ಸೊ ಇದು ಬ್ರೈಟಾಗಿ ಕಾಣ್ತಾ ಇತ್ತು. ಕಸ್ಟಮರ್ದು ಹಳೆ ಪ್ಯಾನೆಲ್ಸ್ ಎಲ್ಲ ಸ್ವಲ್ಪ ಬ್ರೈಟಾಗಿದ್ದಿಲ್ಲ. ಅಂದರೆ ಕಲರ್ ಮಿಕ್ಸಿಂಗಲ್ಲಿ ಡಿಫ್ರೆನ್ಸ್ ಇತ್ತು. ರೀಪೇಂಟೆಡ್ ಪ್ಯಾನಲ್ಸ್ ಎಲ್ಲ ನಾವು ಸ್ಯಾಂಡಿಂಗ್ ಮಾಡಿದ್ವಿ, ಸ್ಪ್ರೇ ಮಾಡಿಕೊಂಡು 2000 ನಂಬರ್ ಸ್ಯಾಂಡ್ ಪೇಪರಿಂದ ಸ್ಯಾಂಡಿಂಗ್ ಮಾಡಿದ್ವಿ. ಯಾಕಂದರೆ ಸ್ವಲ್ಪ ಸ್ಮೂತ್ನೆಸ್ ಬರಲಿ ಅಂತ. ಸೊ ನೋಡ್ತಿರ್ಬೋದು ನೀವು. ಇವಾಗ ರಬ್ಬಿಂಗ್ ಕಂಪೌಂಡನ್ನ ಅಪ್ಲೈ ಮಾಡಿದ್ವಿ, ಎಲ್ಲ ಪ್ಯಾನಲ್ಸ್ಗೆ ಅಪ್ಲೈ ಮಾಡಿದ್ವಿ. ಬಫಿಂಗ್ ಪ್ಯಾಡಿಂದ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಫಸ್ಟ್ ಹಚ್ಬಿಡ್ತೀವಿ. ಸ್ವಲ್ಪ ಡ್ರೈ ಆಗಬೇಕಿದು. ಸೊ ನಾವು ಡ್ರೈ ಆಗಿದೆ ಎಲ್ಲ ಚೆಕ್ ಮಾಡಿದ್ವಿ, ಡ್ರೈ ಆಗಿದೆ ಅದೆಲ್ಲ. ಸೊ ಇವಾಗ ನಾವು ಬಫಿಂಗ್ ಪ್ಯಾಡಿಂದ ಬಫ್ ಮಾಡೋಕ್ಕೆ ರೆಡಿಯಾಗಿದೆ. ಬಫಿಂಗ್ ಪ್ಯಾಡ್ ಫಿಕ್ಸ್ ಮಾಡಿದ್ವಿ. ಸೊ ಈ ಮಿಷಿನ್ ಬಂದು ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ನಾವು ಸ್ಪೀಡನ್ನ ಸೆಟ್ ಮಾಡ್ಕೋಬೋದು, ಯಾವ ಸ್ಪೀಡ್ ಬೇಕಾದ್ರೆ ಆ ಸ್ಪೀಡು. ಪ್ಯಾನಲ್ ಮೇಲೆ ಕಂಪೌಂಡ್ ರಬ್ಬಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ನ್ಯಾನೋ ಕಟ್ಟಿಂಗ್ ಕರೆಕ್ಟ್ ಆಗ್ತಾಯಿದೆ. ಮಾಸ್ಕಿಂಗ್ ಟೇಪ್ ಹಚ್ತಾ ಇದ್ದೀವಿ ಹೆಡ್ಲೈಟ್ಸ್ಗೆ. ಏನಕ್ಕಂದರೆ ನಮ್ಮ ಪ್ಯಾಡು ಟಚ್ ಆಗುತ್ತೆ ಇದಕ್ಕೆ ಆಬ್ವಿಯಸ್ಲಿ. ಏನಕ್ಕಂದರೆ ಇದು ಬಂಪರ್ ಮೇಲೆ ರಬ್ ಮಾಡುವಾಗ ಟಚ್ ಆಗುತ್ತೆ. ಸೊ ನೀವು ಕೇಳ್ತಿರ್ಬೋದು ಮ್ಯಾನೆ ಏನಕ್ಕೆ ಹಚ್ತಾ ಇಲ್ಲ ಅಂದರೆ, ಸೊ ನೀವು ನೋಡಿ ಇಲ್ಲಿ ಟಚ್ ಆಗೋದು ಚಾನ್ಸಸ್ ಇದೆ. ಸೊ ಅದಕ್ಕೆ ನಾವು ಇದಕ್ಕೆ ಮಾಸ್ಕಿಂಗ್ ಮಾಡ್ತೀವಿ. ಹೆಡ್ಲೈಟ್ ಟಾಪ್ ಎಡ್ಜ್ಗೆ ಹಚ್ಚಿಲ್ಲ ನಾವು ಮಾಸ್ಕಿಂಗ್ ಟೇಪು. ಏನಕ್ಕಂದರೆ ಅಲ್ಲಿ ಪ್ಯಾಡ್ ಟಚ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇದೆ. ಸೊ ಅದಕ್ಕೆ ಆಗಲ್ಲ. ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಆಲ್ ಕಲರ್ ಮ್ಯಾಚ್ ಮಾಡಿದ್ವಿ, ಕ್ವಾರ್ಟರ್ ಪ್ಯಾನಲ್ ಮತ್ತು ಡೋರು. ಹಿಂಗೆ ಆದಮೇಲೆ ಒಂದು ವಾಶ್ ಮಾಡ್ತೀವಿ. ಏನಕ್ಕಂದರೆ ಡಸ್ಟ್ ಎಲ್ಲ ಕುಂತಿರುತ್ತೆ ಕಾಂಪೌಂಡ್ ರಬ್ಬಿಂಗಿಂದ. ಸೊ ನಿಮಗೆ ಕ್ಲೀನಾಗಿ ರಬ್ಬಿಂಗ್ ಕಾಂಪೌಂಡ್ ಎಲ್ಲ ವಾಶಲ್ಲಿ ಹೋಗ್ಬಿಡುತ್ತೆ. ಸೊ ಅದಾದಮೇಲೆ ನೀವು ವ್ಯಾಕ್ಸ್ ಆರಾಮಾಗಿ ಹಚ್ಬೋದು. ಡೈರೆಕ್ಟ್ ವ್ಯಾಕ್ಸ್ ಕೊಡುತ್ತೆ, ನಿಮಗೆ ಔಟ್ಪುಟ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ಏನು ಅಡ್ವಾಂಟೇಜಸ್ ಅಂದರೆ ಮಿನರಲ್ ವಾಟರಿಂದ ವಾಶ್ ಮಾಡ್ತೀವಲ್ಲ, ನಿಮಗೆ ಸಾಲ್ಟ್ ಪಾರ್ಟಿಕಲ್ ಡಿಪಾಸಿಟ್ ಆಗೋಲ್ಲ ಗ್ಲಾಸ್ ಮೇಲೆ. ಆಮೇಲೆ ವ್ಯಾಕ್ಸ್ ಹಚ್ತಾ ಇದ್ವಿ, ನೋಡ್ತಿರ್ಬೋದು ನೀವು. ವ್ಯಾಕ್ಸ್ನ ಸ್ವಲ್ಪ ಸ್ಪಂಜಿಂದ ಸ್ಪ್ರೆಡ್ ಮಾಡ್ತಾಯಿದ್ವಿ. ಬೇವೆಕ್ಸ್ ವ್ಯಾಕ್ಸ್ನ ಹಚ್ತಾ ಇದ್ದೀವಿ ನಾವು. ಸೊ ವೈಟ್ ಕಲರ್ ಕಾರಿಗೋಸ್ಕರ ನಿಮಗೆ ಕಾಣ್ತಾ ಇಲ್ಲ. ಇದನ್ನ ಆದಷ್ಟು ಡ್ರೈ ಆಗಿಬಿಡಬೇಕು. ಡ್ರೈ ಆದಂಗೆಲ್ಲ ನಿಮ್ಗೆ ಔಟ್ಪುಟ್ ಚೆನ್ನಾಗಿ ಸಿಗುತ್ತೆ. ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಸೊ ಈಸಿಯಾಗಿ ಡ್ರೈ ಆಗಲಿ ಅಂತ. ಇವಾಗ ನೋಡಿ ಪ್ಯಾಡ್ ಚೇಂಜ್ ಮಾಡಿದ್ವಿ, ಆರೆಂಜ್ ಕಲರ್ ಪ್ಯಾಡ್ ಹಾಕಿದ್ವಿ. ಇದು ಬಂದು ಪಾಲಿಶ್ ಸ್ಪಂಜ್ ಪ್ಯಾಡು. ನಿಮಗೆ ಪಾಲಿಶ್ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲ ಪ್ಯಾನಲ್ಸ್ಗೆ ಪಾಲಿಶ್ ಮಾಡ್ತಾಯಿದ್ದೀವಿ. ಇದೆಲ್ಲ ಆದಮೇಲೆ ನಿಮಗೆ ಔಟ್ಪುಟ್ಸ್ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಸೊ ವಿವೆಕ್ಸ್ ಬ್ರ್ಯಾಂಡಿಂದ ನೋಡಿ ಮತ್ತು ಅಪ್ಲೈ ಮಾಡ್ತಾಯಿದ್ದೀವಿ. ಯಾವ ಬ್ರ್ಯಾಂಡನ್ನು ಯೂಸ್ ಮಾಡ್ಬೋದು, ಬಟ್ ಪಾಲಿಶಿಂಗ್ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಔಟ್ಪುಟ್ ಸಿಗುತ್ತೆ. ಫೈನಲ್ ಔಟ್ಪುಟ್ ಈ ಥರ ಇರುತ್ತೆ. ಸೊ ನಿಮಗೆ ಗ್ಲಾಸಿ ಬಂದಿದೆ ಆಲ್ಮೋಸ್ಟ್ ಅದು. ಸೊ ಒಂದು ಸತಿ ವೈಟ್ ಮಾಡಬೇಕು, ಗ್ಲಾಸ್ ಕ್ಲೀನರ್ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಸತಿ ಕ್ಲೀನಾಗಿ ವೈಟ್ ಮಾಡ್ತಾಯಿದ್ವಿ ಗ್ಲಾಸಸ್ಸು. ಕ್ಲಾತಿಂದ ಒಂದು ಸತಿ ಕ್ಲೀನಾಗಿ ವೈಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಇನ್ನೂ ಶೈನ್ ಬರುತ್ತೆ. ನೋಡ್ತಿರ್ಬೋದು, ಅಬ್ಸರ್ವ್ ಮಾಡೋದು ಆಲ್ಮೋಸ್ಟ್ ಅಲ್ಲೂ ಮತ್ತು ಫೆಂಡರ್ ಮತ್ತು ಬಂಪರ್ ನಾವು ಮ್ಯಾಚ್ ಮಾಡಿದ್ದೀನಿ. ಸೊ ಕ್ವಾರ್ಟರ್ ಪ್ಯಾನಲ್ಲು ಮತ್ತು ಡೋರ್ ಕೂಡ. ಸೊ ನಿಮಗೆ ಇದು ಈ ಥರ ಔಟ್ಪುಟ್ ಬಂದಿದೆ. ಕಸ್ಟಮರ್ ಹ್ಯಾಪಿ, ನಾವು ಹ್ಯಾಪಿ. 4 hours ವರ್ಕಿಂಗ್ ಪ್ರೋಸೆಸ್ನ ವಿತಿನ್ 4 minutes ವೀಡಿಯೋದಲ್ಲೇ ತೋರಿಸಿದ್ವಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಈ ಥರ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.